ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಮಾರ್ನಿಂಗ್ ನಾ ಬ್ರಷ್ ಮಾಡಲಾರ್ದೇನೆ ಒಂದು ಲೋಟ ನೀರು ಕುಡಿದು ಹಾಸಿಗೆ ಮಡಚಿಡ್ತೀನಿ. ಹಾಸಿಗೆ ಮಡಚಿಟ್ಟು ನಮ್ಮ ಮಮ್ಮಿ ಕಸ ಹೊಡೆದ್ರು. ನಾ ಅಂದ್ರೆ ಜಳಕ ಮಾಡಲೇಬೇಕಂದ್ರೆ ನೈಟಿ ತೊಗೊಂಡು ಬ್ರಷ್ ಮತ್ತು ಕೋಲ್ಗೇಟ್ ತೊಗೊಂಡು ಬ್ರಷ್ ಮಾಡಿ ನಾನು ಫೇಸ್ ವಾಶ್ ತೊಗೊಂಡು ಮತ್ತು ಜಳಕಕ್ಕೆ ಹೊಂಟೀನಿ. ನೈಟಿ ಮತ್ತು ಬ್ರಷ್ ಮತ್ತು ತೊಗೊಂಡು ನಿನ್ನೆ ನಮ್ಮ ಅಕ್ಕ ಬಂದು ತಂದಿರಲ್ಲ, ಅದು ಕರಿಚಾ ಜೊತೆ ತಿನ್ನುತ್ತೀನಿ. ತಿಂದು ಜಳಕ ಮಾಡಿ ಹೊಸ್ತಲು ಪೂಜೆ ಮಾಡಿ ರಂಗೋಲಿ ಹಾಕೀನಿ. ಈಗ ದೇವ್ರ ಪೂಜೆ ಮಾಡಕತ್ತೀನಿ. ನಾವು ಮೊದಲಿಗೆ ದಿನಾಲು ಪೂಜೆ ಮಾಡೋ ಟೈಮಿಗೆ ಹೊಸ್ತಲು ಪೂಜೆ ಮಾಡಿ ಆಮೇಲೆ ನಂತರ ದೇವ್ರ ಪೂಜೆ ಮಾಡಿ. ನಮ್ಮ ಮಮ್ಮಿ ಅಡುಗೆ ಮಾಡಿದ್ರು ಬ್ಯಾಳಿ, ಉದುರು ಬ್ಯಾಳಿ ಮತ್ತು ಅಂದ್ರೆ ರೊಟ್ಟಿ, ಸಾರು ಮತ್ತು ಅನ್ನ ಮಾಡಿದ್ರು. ಮುಂಜಾನೆ ಊಟಕ್ಕೆ ನಮ್ಮ ಮಮ್ಮಿ ಮಾಡ್ಯಾರು. ಸಾಯಂಕಾಲ ದೇವ್ರ ದೀಪ ಹಚ್ಚಿ ಚಕೋಲಿ ಮಾಡ್ಬೇಕಂದಕ್ಕೆ ಚಕೋಲಿಗೆ ಚಕೋಲಿ ಮಾಡೋಕೆ ರೆಡಿ ಮಾಡತ್ತೀನಿ. ಒಂದು ಬೊಗಣ್ಯಾಗ ನೀರು, ಬೆಲ್ಲ ಮತ್ತು ಸೋಪು ಹಾಕಿ ಕುದಿಸ್ತೀನಿ. ಬೆಲ್ಲ ಫುಲ್ ಕರಗನ ಅದೇ ನೀರಾಗ ಕರಗನ ಅವು ಪೀಸ್ ಮಾಡಿ ಹಾಕಬೇಕು. ನಾ ಕಲ್ಲು ನೀಟಾಗಿ ತೊಳೆದಿಟ್ಟಿನಿ. ಹಿಟ್ಟು ನಾದ್ಕೊಂಡೀನಿ. ಹಿಟ್ಟು ನಾದ್ಕೊಂಡು ಎಷ್ಟು ಬೇಕತ್ತ ಅಷ್ಟು ಮೆತ್ತಗೆ ಹಿಟ್ಟು ನಾದ್ಕೊಂಡು ಅದಕ್ಕೆ ಸಣ್ಣ ಅಚ್ಚುಗಳಂಗೆ ಮಾಡಿ ಹಿಟ್ಟು ಚಪಾತಿ ಹ್ಯಾಂಗೆ ಮಾಡ್ತೀವಿ ಹಂಗೆ ಚಪಾತಿ ಹಿಟ್ಟಂಗೆ ಕಲಸಿ ಮತ್ತಂದ್ರೆ ಚಪಾತಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿ ಅದಕ್ಕಂದ್ರೆ ಈಗ ನಾನು ಚಪಾತಿ ಮಾಡಕತ್ತೀನಿ. ಚಪಾತಿ ಮಾಡೋಕೆ ಎಣ್ಣೆ ಇದೆಲ್ಲ ಹಚ್ಕೊಂಡು ಚಪಾತಿ ಮಾಡಕತ್ತೀನಿ. ನಾ ಈಗ ಚಪಾತಿ ಮಾಡಿ ಇಟ್ಕೊಂಡಿನಿ. ನಮ್ಗೆ ಯಾವ ಥರ ಬೇಕು ಆ ಥರ ಪೀಸ್ ಕಟ್ ಮಾಡಿಟ್ಟು ನಾ ಈ ಇಡ್ತನ ಕುದಿಸಿದಲ್ಲ ಬೆಲ್ಲದ ನೀರಾಗ ಈ ಪೀಸ್ಗಳೆಲ್ಲ ಸಣ್ಣ ಪೀಸ್ಗಳೆಲ್ಲ ಹಾಕಿ ಏನ್ರಿ ಸ್ವೀಟ್ ತಿನ್ಬೇಕು ಅನ್ನಿಸ್ತು ಅಂದ್ರೆ ಒಂದು 20 ನಿಮಿಷನಾಗ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಚಕೋಲಿ ಅಂತಾರೆ. ಈಗ ಪೀಸ್ ಕಟ್ ಮಾಡಿಲ್ಲ ಪೀಸ್ಗಳನ್ನ ಆ ಬೆಲ್ಲದ ನೀರಾಗ ಹಾಕೋತೀನಿ. ಇದು ಕುದಿಲಿಕ್ಕೆ ಒಂದು 20 ನಿಮಿಷ ಬಿಟ್ಟು ಚೆಂದ ಮೆತ್ತ ಕುದ್ದಾದ್ಮೇಲೆ ತೆಗೆದ್ರೆ ಸ್ವೀಟ್ ರೆಡಿ. ನಮಗೇನಾದ್ರೂ ಸ್ವೀಟ್ ತಿನ್ಬೇಕು ಅನ್ನಿಸ್ತು ಅಂದ್ರೆ ಸ್ವೀಟ್ ತಿನ್ಲಿಕ್ಕೆ ಚಲೋ ಆಯ್ತು. ಅದ್ರ ಕೂಡ ಖಾರ ಬೇಕಂತ ನಾ ಚಪಾತಿ ಮಾಡಿದ್ರೆ ಅದಕ್ಕೆ ಚಪಾತಿ ಪೋಣೆ ಹೊಡೆದು ಸಂಜೆ ಊಟಕ್ಕೆ ಸಾರು ಮಾಡೀನಿ. ಮತ್ತು ಸಾರು, ತಿಪ್ಪರಿಕಾಯಿ ಪಲ್ಯ, ಚಪಾತಿ ಮಾಡಿಟ್ಟಿನಿ. ನಾ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.